ಇನ್ನು ನಮ್ಮ ಜೊತೆ ಪೌರಾಯುಕ್ತೆ ಆದಂತಹ ಅಮೃತ ಗೌಡ ಅವರೇ ಫೋನ್ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ಮೇಡಮ್, FIR ರದ್ದು ಕೋರಿ ರಾಜೀವ್ ಗೌಡ ಅವರು ಅರ್ಜಿಯನ್ನು ಸಲ್ಲಿಸಿದ್ರು, ಅದು ಕ್ವಾಶ್ ಆಗಿದೆ ಈಗ ಹೈಕೋರ್ಟ್ನಲ್ಲಿ. ಏನು ಹೇಳ್ತೀರಾ ಮೇಡಮ್? ಸರ್, ಐ ಆಮ್ ಹ್ಯಾಪಿ ಅಬೌಟ್ ಇಟ್ ಸರ್. ಇದು ಐ ಮೀನ್ ಲೈಕ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದ ಲೀಗಲ್ ಸಿಸ್ಟಮ್ ಇನ್ ದ ಹೈಯೆಸ್ಟ್ ಕೋರ್ಟ್ ಆಫ್ ದ ಸ್ಟೇಟ್. ಎಸ್ ಸರ್. ಮೇಡಮ್, ನಿಮಗೆ ಮತ್ತೊಂದೇನೋ ಬೆದರಿಕೆ ಲೆಟರ್ ಬಂದಿದೆ ಅಂತ ಕೂಡ ಮಾಹಿತಿ ಇದೆ, ಅನಾಮಧೇಯ ಪತ್ರ ಒಂದೇನೋ ಬಂದಿದೆ ಅಂತ. ಹೌದು ಸರ್, ಅದು ಬಂದಿತ್ತು. ಅದನ್ನ ನಾವು ನಮ್ಮ ಪೊಲೀಸ್ ಆಫೀಸರ್ಸ್ ಅವರಿಗೆ ಆಸ್ ಪರ್ ದ ಇನ್ಸ್ಟ್ರಕ್ಷನ್ಸ್ ಆಫ್ ಅವರ್ ಸೀನಿಯರ್ ಇಮಿಡಿಯೇಟ್ ಸೀನಿಯರ್ ಆಫೀಸರ್ ನಾವು ಅದನ್ನ ಅವ್ರಿಗೆ ಕೊಟ್ಟಿದ್ದೀವಿ ಸರ್. ಓಕೆ 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 ಮೇಡಮ್, ಪೊಲೀಸರು ಕಂಪ್ಲೇಂಟ್ ಎಲ್ಲ ಫೈಲ್ ಮಾಡ್ಕೊಂಡಿದ್ರು, FIR ಆಗಿದೆ ಈಗಾಗಲೇ, ಬಟ್ ರಾಜೀವ್ ಗೌಡ ಅವರಿಗೆ ಇನ್ನೂ ಹುಡುಕ್ತಾ ಇದ್ದಾರೆ ಅಂತ ಮಾಹಿತಿ, ಇನ್ನೂ ಸಿಕ್ಕಿಲ್ಲ ಅವರು ಅನ್ನೋದು. ಹಾಂ, ಅದೇ ಸರ್, ಅದೇ ಇನ್ನೂ ಸಿಕ್ಕಿಲ್ಲ. ದೇ ಟ್ರೈಯಿಂಗ್ ದೇರ್ ಬೆಸ್ಟ್ ಅಂಡ್ ಐ ವಿಶ್ ಗುಡ್ ಲಕ್ ಟು ದೆಮ್, ಲೈಕ್ ಬೇಗ ಆಗಲಿ ಅಂತ ಐ ಪ್ರೇ ಸರ್ ಆನ್ ಬಿಹಾಫ್ ಆಫ್. ಓಕೆ ಮೇಡಮ್, ರಾಜೀವ್ ಗೌಡ ಅರೆಸ್ಟ್ ಆದರು ಅಂತಲೇ ಇಟ್ಕೊಳ್ಳಿ, ಅದಾದ ನಂತರ ನಿಮ್ಮ ನಡೆ ಏನು ಮೇಡಮ್? ಮುಂದೆ ಯಾವ ರೀತಿಯಲ್ಲಿ ಇದನ್ನು ಮುಂದೆ ತೆಗೆದುಕೊಂಡು ಹೋಗ್ತೀರಾ ಈ ಕೇಸನ್ನು ಅಂತ? So we'll fight it legally, sir. We'll fight it legally, okay ma'am. Yes, yes. Okay. Thank you ma'am. ನ್ಯೂಸ್ ಫಸ್ಟ್ ಜೊತೆ ಮಾತಾಡಿದ್ದಕ್ಕೆ. ಇನ್ನು ಅಮೃತ ಗೌಡ ಅವರು ನ್ಯೂಸ್ ಫಸ್ಟ್ ಜೊತೆ ಈಗಷ್ಟೇ ಮಾತಾಡಿದ್ರು. ನಾವು ಇದನ್ನು ಕಾನೂನಾತ್ಮಕವಾಗಿ ಮುಂದುವರಿಸ್ಕೊಂಡು ಹೋಗ್ತೀವಿ, ಕಾನೂನಾತ್ಮಕವಾಗಿ ರಾಜೀವ್ ಗೌಡ ಅವರ ವಿರುದ್ಧ ನಮ್ಮ ಹೋರಾಟ ನಡೆಯುತ್ತೆ ಅಂತೇಳಿ ಅಮೃತ ಗೌಡ ಅವರು ನ್ಯೂಸ್ ಫಸ್ಟ್ಗೆ ಮಾಹಿತಿಯನ್ನು ನೀಡಿದ್ದಾರೆ.